ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಸ್ಮಿತಾ ರಂಗನಾಥ್. ಸುದ್ದಿಗಳನ್ನ ಗಮನಿಸೋಣ. ಮೀಸಲಾತಿಗೆ ಇತಿಮಿತಿ ಇರಲಿಲ್ಲ ಅಂತಂದ್ರೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಈಗ ಬಿಜೆಪಿಯವರು ಇದೇ ವಿಚಾರವನ್ನ ಇಟ್ಕೊಂಡು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಾಮಗಾರಿಯಲ್ಲಿಯೂ ಕೂಡ ಮೀಸಲಾತಿ 4% ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಟ್ಟಿರೋದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಅಧಿವೇಶನದಲ್ಲಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಕೆಟಿಪಿಪಿ ಆಕ್ಟ್ಗೆ ತಿದ್ದುಪಡಿ ಏನ್ ತಂದಿದೆ ಸರ್ಕಾರ, ಈ ನಿರ್ಧಾರದ ವಿರುದ್ಧ ವಿಪಕ್ಷ ಕಿಡಿಕಾರ್ತಾ ಇದೆ. ಓಲೈಕೆ ರಾಜಕಾರಣ ಮಿತಿ ಮೀರಿದೆ, ಇದರ ವಿರುದ್ಧ ನಮ್ಮ ಹೋರಾಟ ಅಂತ ಬಿಜೆಪಿ ಹೇಳ್ತಾ ಇದೆ. ಕಲಾಪದಲ್ಲಿ ಈ ಬಿಲ್ ಪಾಸ್ ಆಗದಂತೆ ತಡೆಯೋದಕ್ಕೆ ತೀರ್ಮಾನವನ್ನ ವಿಪಕ್ಷಗಳು ಮಾಡಿವೆ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಹೋರಾಟಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಬಹುಮತ ಇಲ್ಲ, ಆದ್ದರಿಂದ ಈಸಿಯಾಗಿ ಬಿಲ್ ಪಾಸ್ ಆಗಬಹುದು. ಪರಿಷತ್ನಲ್ಲಿ ಬಿಲ್ ಪಾಸ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಅಲ್ಲಿಯೂ ಕೂಡ ಪಾಸ್ ಆದರೆ ರಾಜ್ಯಪಾಲರ ಮೂಲಕ ಒತ್ತಡ ಹೇರೋದು. ಈ ರೀತಿಯ ನಿರ್ಧಾರಕ್ಕೆ ಈಗ ವಿಪಕ್ಷಗಳು ಬಂದಿವೆ. ಕಾರಣ ಇಷ್ಟೇ, ಕಾಮಗಾರಿಯಲ್ಲಿ ಮೀಸಲಾತಿ ನೀಡಿದ್ದಕ್ಕೆ ಈ ಹೋರಾಟ. ಗುತ್ತಿಗೆಯಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾಳೆಯ ಕೆರಳಿ ಕೆಂಡವಾಗಿದೆ. ಸದನದ ಒಳಗೂ ಹೊರಗೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿ ಪಾಳೆಯ ಸಿದ್ಧವಾಗಿದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮುಸ್ಲಿಮರಿಗೆ ಮೀಸಲಾತಿ, ಬಿಜೆಪಿ ಆಕ್ರೋಶ. ಸದನದ ಒಳಗೂ ಹೊರಗೂ ಕೇಸರಿ ಹೋರಾಟ. ರಾಜ್ಯ ಸರ್ಕಾರ ತಂದಿರುವ ಅಲ್ಪಸಂಖ್ಯಾತರಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ಬಿಲ್ ವಿರುದ್ಧ ಬಿಜೆಪಿ ಹೋರಾಟವನ್ನ ತೀವ್ರಗೊಳಿಸಲು ಮುಂದಾಗಿದೆ. ಕಾಂಗ್ರೆಸ್ ಓಲೈಕೆ ರಾಜಕಾರಣದ ವಿರುದ್ಧ ಸದನದ ಒಳಗೂ ಹೊರಗೂ ಪ್ರತಿಧ್ವನಿಸಲು ಪ್ಲಾನ್ ಮಾಡಿದೆ. ಅಧಿವೇಶನದಲ್ಲಿ ಬಿಲ್ ಪಾಸ್ ಆಗದಂತೆ ಹೋರಾಟ ನಡೆಸಲು ತೀರ್ಮಾನ ಮಾಡಿದೆಯಂತೆ. ವಿಧಾನಸಭೆ ವಿಧಾನ ಪರಿಷತ್ ಎರಡೂ ಸದನದಲ್ಲಿ ವಿರೋಧಿಸಿ ಹೋರಾಟಕ್ಕೆ ದೋಸ್ತಿ ಪಡೆ ಸಜ್ಜಾಗಿದ್ದು, ಬಿಲ್ ಜಾರಿಯಾಗದಂತೆ 3 ರೀತಿಯಲ್ಲಿ ಹೋರಾಟ ಮಾಡ್ತಾ ಇವೆ. ವಿಧಾನಸಭೆಯಲ್ಲಿ ಬಹುಮತ ಇಲ್ಲದ ಕಾರಣ ಬಿಲ್ ಪಾಸ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ವಿಧಾನ ಪರಿಷತ್ನಲ್ಲಿ ಬಿಲ್ ಪಾಸ್ ಆಗದಂತೆ ಹೋರಾಟ ಮಾಡಲು ಮುಂದಾಗಿವೆ. ಒಂದು ವೇಳೆ ಎರಡೂ ಸದನದಲ್ಲಿ ಬಿಲ್ ಪಾಸ್ ಮಾಡಿಕೊಂಡ್ರು ರಾಜ್ಯಪಾಲರ ಮೇಲೆ ಒತ್ತಡ ತರಲು ನಿರ್ಧಾರ ಮಾಡಿದ್ದಾರಂತೆ. ಮುಸ್ಲಿಂ ಮೀಸಲಾತಿ ವಿರುದ್ಧ ಕೇಸರಿ ಕಹಳೆ. ಒಂದು ಧರ್ಮದ ಆಧಾರವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಎಲ್ಲೂ ಕೂಡ ಉಲ್ಲೇಖವನ್ನು ಮಾಡಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರ ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥ, ಒಂದು ಒಡಕನ ಮೂಡಿಸ್ತಕ್ಕಂಥ, ಒಂದು ಕಂದಕವನ್ನು ಮೂಡಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ, ಒಂದು ಕುತಂತ್ರಕ್ಕೆ, ಒಂದು ಷಡ್ಯಂತ್ರಕ್ಕೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷ ವಿರೋಧ ಪಕ್ಷದ ನಡುವೆ ಹೊಸದೊಂದು ಸಮರ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಸ್ಮಿತಾ, ಮೊದಲನೇದಾಗಿ ಇದು ಮುಸಲ್ಮಾನರ ಮೀಸಲಾತಿ ಅಲ್ವೇ ಅಲ್ಲ ಅನ್ನೋದು ಕಾಂಗ್ರೆಸ್ನ ವಾದ ಆಗಿರುವಂಥದ್ದು. ಹಿಂದುಳಿದ ವರ್ಗಗಳು ಅಂದರೆ ಅನೇಕ ಜಾತಿ ಹಾಗೂ ಸಮುದಾಯಗಳು ಬರ್ತವೆ. ಅದರಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ರು, ಜೈನರು, ಸಿಖ್ಖರು ಎಲ್ಲರೂ ಕೂಡ ಬರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಮುಸಲ್ಮಾನರ ಓಲೈಕೆಯನ್ನು ನಾವು ಮಾಡ್ತಿಲ್ಲ ಅನ್ನೋದು ಕಾಂಗ್ರೆಸ್ನ ವಾದ ಆಗಿರುವಂಥದ್ದು. ಆದರೆ ಇನ್ನೊಂದು ಕಡೆಗೆ ಬಿಜೆಪಿ ಹಾಗೂ JDSನ ಪಾಳೆ ಏನು ಹೇಳ್ತಿರೋದು ಅಂದರೆ, ಇದನ್ನು ಮುಸಲ್ಮಾನ ಓಲೈಕೆ ಮಾಡೋದಕ್ಕೆ ಅಂತಲೇ ಇಲ್ಲಿ ಹಿಂದುಳಿದ ವರ್ಗ ಅನ್ನೋ ಒಂದು ಪದವನ್ನು ಬಳಸ್ತಾ ಇದೆ ಕಾಂಗ್ರೆಸ್. ಇದನ್ನು ಯಾವುದೇ ಕಾರಣಕ್ಕೂ KTPP ಆ್ಯಕ್ಟನ್ನು ಬದಲಾಯಿಸಿ ಈ ಒಂದು ಹೊಸ ಕಾನೂನನ್ನು ಜಾರಿಗೆ ತರದೇ ಇರುವಂಥ ರೀತಿಯಲ್ಲಿ ನಾವು ಅಗತ್ಯ ಕ್ರಮಗಳನ್ನು ಕೈಗೊಳ್ತೇವೆ. ಒಂದು ವೇಳೆ ವಿಧಾನಸಭೆಯಲ್ಲಿ ನಮಗೆ ಹೆಚ್ಚುವರಿ ಅಥವಾ ಮೆಜಾರಿಟಿ ಇಲ್ಲದೆ ಇರೋದ್ರಿಂದ, ಒಂದು ವೇಳೆ ಅಪ್ಪರ್ ಹೌಸ್ ಅಥವಾ ಲೋವರ್ ಹೌಸ್ನಲ್ಲಿ ಪಾಸ್ ಆಗುವಂಥ ಚಾನ್ಸಸ್ ಇರೋದ್ರಿಂದ, ಅಂದರೆ ಪರಿಷತ್ನಲ್ಲಿ ಪಾಸ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಅಲ್ಲಿ ಎಲ್ಲ ರೀತಿಯ ಪ್ರತಿಭಟನೆಯನ್ನು ನಾವು ಮಾಡ್ಕೊಳ್ತೇವೆ. ಅಲ್ಲಿರುವಂಥ ಸ್ಪೀಕರ್ ಗಮನಕ್ಕೆ ಯಾವುದೇ ಕಾರಣಕ್ಕೂ ಇದನ್ನು ಪಾಸ್ ಮಾಡಬಾರ್ದು ಅಂತ ಮನವಿ ಮಾಡ್ತೇವೆ. ಒಂದು ವೇಳೆ ಅಪ್ಪರ್ ಹೌಸ್ ಹಾಗೂ ಲೋವರ್ ಹೌಸ್ ಎರಡೂ ಕಡೆ ಪಾಸ್ ಆಯಿತು ಅಂದರೆ ನಾವು ನೇರವಾಗಿ ರಾಜ್ಯಪಾಲರನ್ನ ಒಂದು ಮನವಿ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಧರ್ಮದ ಆಧಾರಿತವಾಗಿ ಒಂದು ರಿಸರ್ವೇಷನ್ ಅನ್ನು ಚಾಲ್ತಿಗೆ ತರಬಾರದು. ಇದು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ಪರಿಸ್ಥಿತಿ
ಪರಿಸ್ಥಿತಿಗೆ ಒಳ್ಳೆಯದಲ್ಲ. ಇದೊಂದು ಕೆಟ್ಟ ಸಂದೇಶವನ್ನು ಇಡೀ ರಾಜ್ಯಕ್ಕೆ ತಲುಪಿಸುತ್ತೆ. ಇದರಿಂದ ನಾನಾ ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನೋ ಒಂದು ಗಮನಕ್ಕೆ ತರ್ತೀವಿ ಅಂತ ತಿಳಿಸಿರುವಂಥದ್ದು. ಇವಿಷ್ಟೇ ಅಲ್ಲ, ಇದರ ಜೊತೆಗೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುವಂಥ ಪ್ಲಾನ್ ಅನ್ನು ಬಿಜೆಪಿ ಹಾಗೂ JDS ಹೊಂದಿರುವಂಥದ್ದು. ಕಾರಣ ಏನಕ್ಕೆ ಅಂತ ನೋಡೋದಾದ್ರೆ ಇದರಲ್ಲೂ ಕೂಡ ಅಂದರೆ ಕಾಂಟ್ರಾಕ್ಟರ್ಸ್ ಲಿಸ್ಟಲ್ಲೂ ಕೂಡ ಈ ಒಂದು ಗುತ್ತಿಗೆಯಲ್ಲೂ ಕೂಡ ಜಾತಿಯನ್ನು ತಂದಾಗ ಅದು ಸರಿ ಹೋಗೋದಿಲ್ಲ. ಒಳ ಜಗಳಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸಮಾಜವನ್ನು ಒಡೆದು ಆಳುವ ನೀತಿಯನ್ನು ಕಾಂಗ್ರೆಸ್ ಇಲ್ಲೂ ಕೂಡ ಪಾಲಿಸ್ತಿದೆ ಅಂತ ಆ ಒಂದು ಪಾಯಿಂಟ್ ಅನ್ನು ಮುಂದಿಟ್ಟು ಹೋರಾಟವನ್ನು ಮಾಡ್ತಾರೆ. ಅದಾದ ನಂತರ ರಾಜ್ಯಪಾಲರಿಗೂ ಈ ಒಂದು ಮಾಹಿತಿ ಬಗ್ಗದೆ ಹೋದರೆ ಅವರು ಇದಕ್ಕೆ ಒಂದು ಸುಧಾರಣೆಯನ್ನು ತರೋದಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ರಾಷ್ಟ್ರಪತಿಗಳ ಬಾಗಿಲನ್ನು ಕೂಡ ಬಡಿಯುತ್ತೇವೆ, ಅಲ್ಲಿಯವರೆಗೂ ನಾವು ಈ ಒಂದು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಬಿಜೆಪಿ ಹಾಗೂ JDS ಹೇಳಿರುವಂಥದ್ದು. ಆದರೆ ನೋಡಬೇಕು ಇವತ್ತು ಏನಾಗುತ್ತೆ, ಸದನದಲ್ಲಿ ಏನಾಗುತ್ತೆ, ಪರಿಷತ್ನಲ್ಲಿ ಏನಾಗುತ್ತೆ, ಇದಕ್ಕೆ ಯಾವ ರೀತಿಯಾದಂಥ ಸ್ವರೂಪವನ್ನು ಬಿಜೆಪಿ ಹಾಗೂ JDS ಕೊಡುತ್ತೆ, ಅದನ್ನು ಯಾವ ರೀತಿ ಕಾಂಗ್ರೆಸ್ ಟ್ಯಾಕಲ್ ಮಾಡಿ ನೋಡುತ್ತೆ. ಇದು ಕೇವಲ ಮುಸಲ್ಮಾನ ಮೀಸಲಾತಿ ಅಥವಾ ಹಿಂದುಳಿದ ವರ್ಗಗಳ ಮೀಸಲಾತಿಯ ಚಾಲ್ತಿಗೆ ಯಾವ ರೀತಿ ತರುವಂಥ ಪ್ರಯತ್ನದಲ್ಲಿದೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಸ್ಮಿತಾ ರಂಗನಾಥ್. ಸುದ್ದಿಗಳನ್ನ ಗಮನಿಸೋಣ. ಮೀಸಲಾತಿಗೆ ಇತಿಮಿತಿ ಇರಲಿಲ್ಲ ಅಂತಂದ್ರೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಈಗ ಬಿಜೆಪಿಯವರು ಇದೇ ವಿಚಾರವನ್ನ ಇಟ್ಕೊಂಡು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಾಮಗಾರಿಯಲ್ಲಿಯೂ ಕೂಡ ಮೀಸಲಾತಿ 4% ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಟ್ಟಿರೋದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಅಧಿವೇಶನದಲ್ಲಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. KTPP ಆಕ್ಟ್ಗೆ ತಿದ್ದುಪಡಿ ಏನ್ ತಂದಿದೆ ಸರ್ಕಾರ, ಈ ನಿರ್ಧಾರದ ವಿರುದ್ಧ ವಿಪಕ್ಷ ಕಿಡಿಕಾರ್ತಾ ಇದೆ. ಓಲೈಕೆ ರಾಜಕಾರಣ ಮಿತಿ ಮೀರಿದೆ, ಇದರ ವಿರುದ್ಧ ನಮ್ಮ ಹೋರಾಟ ಅಂತ ಬಿಜೆಪಿ ಹೇಳ್ತಾ ಇದೆ. ಕಲಾಪದಲ್ಲಿ ಈ ಬಿಲ್ ಪಾಸ್ ಆಗದಂತೆ ತಡೆಯೋದಕ್ಕೆ ತೀರ್ಮಾನವನ್ನ ವಿಪಕ್ಷಗಳು ಮಾಡಿವೆ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಹೋರಾಟಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಬಹುಮತ ಇಲ್ಲ, ಆದ್ದರಿಂದ ಈಸಿಯಾಗಿ ಬಿಲ್ ಪಾಸ್ ಆಗಬಹುದು. ಪರಿಷತ್ನಲ್ಲಿ ಬಿಲ್ ಪಾಸ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಅಲ್ಲಿಯೂ ಕೂಡ ಪಾಸ್ ಆದರೆ ರಾಜ್ಯಪಾಲರ ಮೂಲಕ ಒತ್ತಡ ಹೇರೋದು. ಈ ರೀತಿಯ ನಿರ್ಧಾರಕ್ಕೆ ಈಗ ವಿಪಕ್ಷಗಳು ಬಂದಿವೆ. ಕಾರಣ ಇಷ್ಟೇ, ಕಾಮಗಾರಿಯಲ್ಲಿ ಮೀಸಲಾತಿ ನೀಡಿದ್ದಕ್ಕೆ ಈ ಹೋರಾಟ. ಗುತ್ತಿಗೆಯಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾಳಿಯ ಕೆರಳಿ ಕೆಂಡವಾಗಿದೆ. ಸದನದ ಒಳಗೂ ಹೊರಗೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿ ಪಾಳೆಯ ಸಿದ್ಧವಾಗಿದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮುಸ್ಲಿಮರಿಗೆ ಮೀಸಲಾತಿ, ಬಿಜೆಪಿ ಆಕ್ರೋಶ. ಸದನದ ಒಳಗೂ ಹೊರಗೂ ಕೇಸರಿ ಹೋರಾಟ. ರಾಜ್ಯ ಸರ್ಕಾರ ತಂದಿರುವ ಅಲ್ಪಸಂಖ್ಯಾತರಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ಬಿಲ್ ವಿರುದ್ಧ ಬಿಜೆಪಿ ಹೋರಾಟವನ್ನ ತೀವ್ರಗೊಳಿಸಲು ಮುಂದಾಗಿದೆ. ಕಾಂಗ್ರೆಸ್ ಓಲೈಕೆ ರಾಜಕಾರಣದ ವಿರುದ್ಧ ಸದನದ ಒಳಗೂ ಹೊರಗೂ ಪ್ರತಿಧ್ವನಿಸಲು ಪ್ಲಾನ್ ಮಾಡಿದೆ. ಅಧಿವೇಶನದಲ್ಲಿ ಬಿಲ್ ಪಾಸ್ ಆಗದಂತೆ ಹೋರಾಟ ನಡೆಸಲು ತೀರ್ಮಾನ ಮಾಡಿದೆಯಂತೆ. ವಿಧಾನಸಭೆ ವಿಧಾನ ಪರಿಷತ್ ಎರಡೂ ಸದನದಲ್ಲಿ ವಿರೋಧಿಸಿ ಹೋರಾಟಕ್ಕೆ ದೋಸ್ತಿ ಪಡೆ ಸಜ್ಜಾಗಿದ್ದು, ಬಿಲ್ ಜಾರಿಯಾಗದಂತೆ 3 ರೀತಿಯಲ್ಲಿ ಹೋರಾಟ ಮಾಡ್ತಾ ಇವೆ. ವಿಧಾನಸಭೆಯಲ್ಲಿ ಬಹುಮತ ಇಲ್ಲದ ಕಾರಣ ಬಿಲ್ ಪಾಸ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ವಿಧಾನ ಪರಿಷತ್ನಲ್ಲಿ ಬಿಲ್ ಪಾಸ್ ಆಗದಂತೆ ಹೋರಾಟ ಮಾಡಲು ಮುಂದಾಗಿವೆ. ಒಂದು ವೇಳೆ ಎರಡೂ ಸದನದಲ್ಲಿ ಬಿಲ್ ಪಾಸ್ ಮಾಡಿಕೊಂಡ್ರು ರಾಜ್ಯಪಾಲರ ಮೇಲೆ ಒತ್ತಡ ತರಲು ನಿರ್ಧಾರ ಮಾಡಿದ್ದಾರಂತೆ. ಮುಸ್ಲಿಂ ಮೀಸಲಾತಿ ವಿರುದ್ಧ ಕೇಸರಿ ಕಹಳೆ. ಒಂದು ಧರ್ಮದ ಆಧಾರವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಎಲ್ಲೂ ಕೂಡ ಉಲ್ಲೇಖವನ್ನು ಮಾಡಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರ ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥ, ಒಂದು ಒಡಕನ ಮೂಡಿಸ್ತಕ್ಕಂಥ, ಒಂದು ಕಂದಕವನ್ನು ಮೂಡಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ, ಒಂದು ಕುತಂತ್ರಕ್ಕೆ, ಒಂದು ಷಡ್ಯಂತ್ರಕ್ಕೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷ ವಿರೋಧ ಪಕ್ಷದ ನಡುವೆ ಹೊಸದೊಂದು ಸಮರ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ?